ಹಲೋ ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ ಸೀಸನ್ 10ನ ಟಾಪ್ 5 ಯಾರ್ಯಾರೆಲ್ಲ ಇದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಇದು ಯಾವುದಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಆಫಿಷಿಯಲ್ಸ್ ಪೇಜ್ ಇದೆ, ಅವರು ಪ್ರೆಡಿಕ್ಷನ್ ಮಾಡ್ತಾರೆ. ಆಮೇಲೆ ಕೆಲವೊಂದು ವಿಷಯಗಳು ಲೀಕ್ ಕೂಡ ಆಗಿರ್ತವೆ. ಓಕೆನಾ, ಇವಾಗ ಇನ್ನು ಸ್ವಲ್ಪ ದಿನ ಉಳಿದಿದೆಯಲ್ವಾ, 20 ದಿವಸ ಉಳಿದಿದೆಯಲ್ವಾ, ಆಲ್ರೆಡಿ ಒಂಥರ ಫಿಕ್ಸ್ ಮಾಡಿರ್ತಾರೆ ಟಾಪ್ 5 ಯಾರಂತ. ಅವರನ್ನಂತ ನಿಜವಾಗ್ಲೂ ಅವ್ರ ಮನೆಗೆ ಕಳ್ಸೋಕ್ಕೆ ಚಾನ್ಸೇ ಇಲ್ಲ. ಉಳಿದವರೆಲ್ಲ ಕಳಿಸ್ತಾರೆ. ಕಳಿಸ್ಬಿಟ್ಟು ಈ 5 ಜನ ಟಾಪ್ 5ಅಲ್ಲಿ ಪಕ್ಕ ಬಂದೇ ಬರ್ತಾರೆ. ಅದರಲ್ಲಿ ಇನ್ನೊಂದು ಡೌಟ್ ಇಲ್ಲ, ಇದು ಮಾತ್ರ ಕನ್ಫರ್ಮ್ ಅನ್ಕೊಂಬಿಡಿ. ಅದಕ್ಕಿಂತ ಮುಂಚೆ ನೀವೇನು ಮಾಡ್ತೀರಪ್ಪ ಅಂದರೆ ನಿಮ್ಮ ತಲೆಯಲ್ಲಿ ಯಾರ್ಯಾರಿದ್ದಾರೆ ಟಾಪ್ 5 ಪಕ್ಕ ಗುರು ಇವರೇ ಟಾಪ್ 5 ಇದ್ದಾರಂತ ನೀವು ಲಿಸ್ಟ್ ಮಾಡಿ ಕಮೆಂಟ್ ಮಾಡಿ. 1 2 3 4 5 ಅಂತ. ಇದು ಪಕ್ಕ ನಾನು ಹೇಳ್ತಿರೋದು ಪಕ್ಕ. ನೀವು ಈ ನನ್ನ ವಿಡಿಯೋ ನೋಡೋಕ್ಕಿಂತ ಮುಂಚೆನೇ ಇವಾಗ ಹೋಗಿ ನೀವು ಟಾಪ್ 5 ಯಾರ್ಯಾರು ವಿನ್ ಆಗ್ಬೋದು ಸೀಸನ್ 10ನಲ್ಲಿ ಕಮೆಂಟ್ ಮಾಡಿ. ನಾನು ಇವಾಗ ಹೇಳ್ತೀನಿ ಯಾರ್ಯಾರಲ್ಲ ಅಂತ. ನಿಜವಾಗ್ಲೂ ಹೇಳಬೇಕಂದ್ರೆ ಈ ಸೀಸನ್ ಬಿಗ್ ಬಾಸ್ ಸೀಸನ್ 10ನ ವಿನ್ನರ್ 100% ಕಾರ್ತಿಕ್ ಮಹೇಶ್ ಅವರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೌದು, ಟಾಪ್ 1ನಲ್ಲಿ ಬರೋರು ಕಾರ್ತಿಕ್ ಮಹೇಶ್ ಅವರು, ಅದರಲ್ಲಿ ಇನ್ನೊಂದು ಡೌಟೇ ಇಲ್ಲ. ಇವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದೆ. ಅದರಲ್ಲಿ ಅದಕ್ಕೆ ಅಂದಾಜು ಮಾಡೋಕ್ಕೂ ಆಗಲ್ಲ ನಿಮಗೆ, ಅಷ್ಟು ಓಟ್ಸ್ ಬರುತ್ತಂತಲೇ ಹೇಳ್ಬೋದು. ಬಟ್ ಸಪೋರ್ಟಿವ್ ಅಂದರೆ ಸಿಕ್ಕಾಪಟ್ಟೆ ಇದೆ, ಯಾಕಂದರೆ ಅವರು ಎಲ್ಲದರಲ್ಲೂ ಇದ್ದಾರೆ. ಎಲ್ಲದರಲ್ಲೂ ಅವರ ಒಂದು ಕ್ರೆಡಿಟ್ಸ್ ಸಿಕ್ಕಾಪಟ್ಟೆ ಇದೆ ಅಂತಲೇ ಹೇಳ್ಬೋದು. ಅವರೇನು ಒಂದರಲ್ಲಿ ಫಾರ್ವರ್ಡ್ ಇದ್ದಾರೆ, ಎಲ್ಲದರಲ್ಲೂ ಇದ್ದಾರೆ ಪಕ್ಕ. ಅದರಲ್ಲಿ ವಿನ್ ಆಗೋದಂತೂ ಕಾರ್ತಿಕ್ ಮಹೇಶ್ ಅವರು. ಅಂದರೆ ಬಿಗ್ ಬಾಸ್ ಸೀಸನ್ 10ನಲ್ಲಿ ಲಾಸ್ಟ್ ಎಂಡಲ್ಲಿ ಕಿಚ್ಚ ಸುದೀಪ್ ಅವರ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಕೈಯಲ್ಲಿ ಕೈ ಹಿಡಿಯೋರು ಪ್ರತಾಪ್ ಮತ್ತು ಕಾರ್ತಿಕ್ ಅಂತ ಹೇಳ್ಬೋದು. ರನ್ನರ್ ಆಫ್ ಆಗ್ತಾರೆ ಪ್ರತಾಪ್ ಅವರು, ಬಟ್ ವಿನ್ನರ್ ಆಗೋದಂತೂ ಕಾರ್ತಿಕ್ ಅಂತಲೇ ಹೇಳ್ಬೋದು. ಪ್ರತಾಪ್ ಬಗ್ಗೆ ಅಂತೂ ಹೇಳಬೇಕಂದ್ರೆ ನಿಮಗೆ ಗೊತ್ತಿರೋ ವಿಷಯನೇ, ಹೊರಗಡೆ ಸಿಕ್ಕಾಪಟ್ಟೆ ನೆಗೆಟಿವ್ ಪಬ್ಲಿಸಿಟಿ ಇತ್ತು. ಒಳಗಡೆ ಬಂದ ಮೇಲೆ ಕಂಪ್ಲೀಟಾಗಿ ಅವರಿಗೆ ಸಿಕ್ಕಂಥ ಸಪೋರ್ಟ್ ಇಡೀ ಬಿಗ್ ಬಾಸ್ ಇತಿಹಾಸದಲ್ಲಿ ಪ್ರತಾಪ್ಗೆ ಸಿಕ್ಕಂಥ ಸಪೋರ್ಟ್ ಇನ್ಯಾರಿಗೂ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ನೀವು ಯಾವುದೇ ಇನ್ಸ್ಟಾಗ್ರಾಮು ವಿಡಿಯೋ ನೋಡಿ, ಎಲ್ಲೇ ಯೂಟ್ಯೂಬರ್ ವಿಡಿಯೋ ನೋಡಿ, ವೋಟ್ ಫಾರ್ ಪ್ರತಾಪ್ ಅಂತ ಬರ್ತಾನೆ ಇರುತ್ತೆ. ಇವರಿಗೇನು ಓಟ್ಸ್ ಏನು ಕಮ್ಮಿ ಬೀಳಲ್ಲ ಗುರು. ನೆಕ್ಸ್ಟ್ ಲೆವೆಲ್ ಓಟ್ 25 ಲಕ್ಷದವರೆಗೂ ಓಟ್ಗಳು ಬಿದ್ದಿದ್ದಾವೆ. ಅದು ಆಫಿಷಿಯಲ್ಸ್ ಪೇಜಲ್ಲಿ ಅವರು ರಿವೀಲ್ ಕೂಡ ಮಾಡಿದ್ದಾರೆ ಕೆಲವೊಂದು ಸರ್ತಿ ಅವರಿಗೆ ಓಟ್ ಬಂದಿರೋದು. ಇವರ ಆಸ್ಪಾಸ್ ಕೂಡ ಇಲ್ಲ. ನನ್ನ ಪ್ರಕಾರ ಓಟ್ ಪ್ರಕಾರ ವಿನ್ ಮಾಡಲ್ಲ, ಬಟ್ ವಿನ್ ಆಗೋದು ಕಾರ್ತಿಕ್ಕೆ. ಬರೀ ಓಟ್ ಬಂದಿದ್ದ ತಕ್ಷಣ ವಿನ್ ಆಗೋ ಅವಶ್ಯಕತೆ ಅಲ್ಲಿ ಬರೋದಿಲ್ಲ. ಅದು ಏನಪ್ಪ ಅಂದರೆ ಟಾಸ್ಕಲ್ಲೂ ಪರ್ಫಾರ್ಮೆನ್ಸ್ ಮಾಡಬೇಕು. ಕಾರ್ತಿಕ್ಕು ಇವ್ರಿಗೆ ಪ್ರತಾಪ್ಗೆ ಕಂಪೇರ್ ಮಾಡಿದ್ರೆ ಬೆಸ್ಟಲ್ಲಿ ಬೆಸ್ಟ್ ಕೊಡ್ತಾರೆ ಅವರು. ಈಗ ಒಂದು ವಾರದಲ್ಲಿ ಡಲ್ ಆಗಿರ್ಬೋದು, ಬಟ್ ಅವರ ಪರ್ಫಾರ್ಮೆನ್ಸ್ ಇನ್ನೂ 4 ವಾರ ಇದೆ, ಪಕ್ಕ ಕೊಟ್ಟೇ ಕೊಡ್ತಾರೆ, ಅದರಲ್ಲಿ ಇನ್ನೊಂದು ಡೌಟ್ ಇಲ್ಲ. ಬಟ್ ಇಲ್ಲಿ ಪ್ರತಾಪ್ಗೆ ಕಾರ್ತಿಕ್ ಕಂಪೇರ್ ಮಾಡಿದ್ರೆ ಕಾರ್ತಿಕ್ ಯಾವಾಗಲೂ ಬೆಸ್ಟ್ ಅಂತಲೇ ಹೇಳ್ಬೋದು. ಟಾಪ್ 2 ಅಲ್ಲಿ ಬರೋದು ಡ್ರೋನ್ ಪ್ರತಾಪ್ ಅಂತಲೇ ಹೇಳ್ಬೋದು. ಅದು ಜನಗಳ ಸಪೋರ್ಟ್ ಇದೆ. ಬೇರೆ ಕಡೆ ಅದು ಕಂಪೇರ್ ಮಾಡಿದ್ರೆ ಬೇರೆ ಟಾಸ್ಕಲ್ಲಿ ಅಲ್ಲಿ ಇಲ್ಲಿ ಅಷ್ಟೊಂದು ಏನು ಆ್ಯಕ್ಟಿವ್ ಆಗಿ ಇಲ್ಲ ನಮ್ಮ ಪ್ರತಾಪ್ ಅವರು. ಬರೀ ಮಾತುಗಳು ಮಾತ್ರ ಯೋಚನೆ ಮಾಡಿ ಮಾತಾಡ್ತಾರೆ. ಪ್ರತಿಯೊಂದು ಮಾತು ಒಂದು ತೂಕ ಇರುತ್ತೆ ಮಾತಲ್ಲಿ. ಆಮೇಲೆ ಅಳೋದು ಮಾಡಿದ್ರು ಕೆಲವು ಜನ ಸಿಂಪತ್ತಿಗೆ ಇಟ್ಟಿಸ್ಕೊಂಡು ಹಿಂಗೆ ಅಂತ ಕೆಲವು ಜನ ಇದ್ದಾರೆ. ಸಪೋರ್ಟಿಂಗ್ ಮಾಡೋರು ತುಂಬ ಜನ ಇದ್ದಾರೆ. ಅಲ್ಲೂ ತುಂಬ ಕನ್ಫ್ಯೂಷನ್ಸ್ ಇದೆ. ಕಾರ್ತಿಕ್ ಫಸ್ಟು, ಸೆಕೆಂಡು ಬಂದುಬಿಟ್ಟು ನಮ್ಮ ಡ್ರೋನ್ ಪ್ರತಾಪ್ ಅವರು ಅಂತಲೇ ಹೇಳ್ಬೋದು. 3ನೇ ನಂಬರಲ್ಲಿ ಬರೋರು ನಮ್ಮ ಸಂಗೀತ ಶೃಂಗೇರಿ ಅಂತಲೇ ಹೇಳ್ಬೋದು. ಇವರಿಗಂತೂ ಸಿಕ್ಕಾಪಟ್ಟೆ ಹೇಟು. ಈಗ ನಡುವೆ ಕಾರ್ತಿಕ್ ಅವ್ರು ಜಗಳ ಆದಾಗ ಕೆಲವೊಂದು ಸರ್ತಿ ಇವರು ಮಾತುಗಳು ಜನಗಳಿಗೆ ಇಷ್ಟ ಆಗಿಲ್ಲ ಅಂತ ಹೇಳ್ಬೋದು, ಹೆವಿ ಹೇಟ್ ಮಾಡಿದ್ರು. ಬಟ್ ಇವಾಗ ರೀಸೆಂಟಾಗಿ 2 ವೀಕ್ಸಿಂದ ಇವರ ಕಣ್ಣಲ್ಲಿ ಆ ಒಂದು ಸೋಪ್ ನೀರು ಐತಲ್ಲ, ಅವಾಗಿಂದ ಜನಗಳು ಸಪೋರ್ಟ್ ಮಾಡಿದ್ರು ಪ್ರತಾಪ್ಗೆ ಮತ್ತು ಸಂಗೀತಗೆ. ಇವಾಗ ಎಲ್ಲೂ ನೋಡಿದ್ರು ಮನೇಲಿ ಇವ್ರಿಗೆ ಒಬ್ಬರಿಗೆ ಪ್ರತಾಪ್ಗೆ ಮತ್ತು ಸಂಗೀತಗೆ ಒಬ್ಬಂಟಿ ಮಾಡಿದ್ದಾರೆ ಅಂತ ಜನಗಳ ಸಪೋರ್ಟು ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲಲ್ಲಿ ಹೋಗಿದೆ. ಸಂಗೀತ ಮತ್ತು ಪ್ರತಾಪ್ಗೂ ಕೂಡ ಸಿಕ್ಕಾಪಟ್ಟೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಜನಗಳು. ಅದರಲ್ಲೂ ನನಗೆ ಹೇಳೋದಾದರೆ ಇವಾಗ ರೀಸೆಂಟಾಗಿ ಅಂತೂ ಸಂಗೀತ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಸಂಗೀತ ಅವರು ಟಾಪ್ 3ಯಲ್ಲಿ ಬರೋದು 100% ಸತ್ಯ, ಅದರಲ್ಲಿ ಇನ್ನೊಂದು ಡೌಟ್ ಇಲ್ಲ. ಆಫಿಷಿಯಲ್ಸ್ ಪೇಜ್ಗಳು ಕೂಡ ಕನ್ಫರ್ಮ್ ಮಾಡಿದೆ. ಟಾಪ್ 1 ಕಾರ್ತಿಕ್ಕು, ಸೆಕೆಂಡ್ 1 ಡ್ರೋನ್ ಪ್ರತಾಪು, ಥರ್ಡ್ 1 ಸಂಗೀತ ಶೃಂಗೇರಿ ಅವರು, ಅದರಲ್ಲಿ ಇನ್ನೊಂದು ಡೌಟೇ ಇಲ್ಲ. ಟಾಪ್ 4ಅಲ್ಲಿ ಬರೋರು ಯಾರಪ್ಪ ಅಂತ ನೀವು ನೆಕ್ಸ್ಟ್ ಗೆಸ್ ಮಾಡಿ. ಬಟ್ ಸಂಗೀತ ಅವ್ರಿಗೆ ಇನ್ನೊಂದು ಸ್ವಲ್ಪ ಹೇಳ್ಬೇಕಂದ್ರೆ ಇವರು ಹೆಂಗಪ್ಪ ಅಂದರೆ ಒಳ್ಳೆ ಮನಸ್ಸೇ, ಬಟ್ ಕೆಲವೊಂದು ಸರ್ತಿ ನಂದೇ ಆಗಬೇಕು, ನಾನು ಹೇಳಿದ್ದೇ ಸರಿ ವಾದಿಸ್ತಾ ಇರ್ತಾರೆ. ಕೆಲವೊಂದು ಸರ್ತಿ ನೋಡಿರ್ಬೋದು ನೀವು, ಕಿಚ್ಚ ಸುದೀಪ್ ಅವರಿಗೆ ವೀಕೆಂಡಲ್ಲೇ ಕೆಲವೊಂದು ಸರ್ತಿ ವಾದಿಸ್ತಾ ಇರ್ತಾರೆ ಅವರು.
ತಪ್ಪು ಅವ್ರದ್ದೇ ಇದ್ದರೂ ಕೂಡ ವಾದಿಸ್ತಾರೆ, ನಂದೇ ಸರಿ, ಇವ್ರ ಬಗ್ಗೆ ನಾಮಿನೇಟ್ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ, ಒಂಥರ ಸಖತ್ತು ಒಂದೊಂದು ಸರ್ತಿ ಟ್ರಿಗರ್ಡ್ ಆಗ್ತಾರೆ ಅಂತಲೇ ಹೇಳ್ಬೋದು ಸಂಗೀತ ಅವರು. ಅದು ಬಿಟ್ಟರೆ ಜನಗಳ ಸಪೋರ್ಟ್ ಸಿಗ್ತಾ ಇದೆ. ಟಾಪ್ 3ಯಲ್ಲಿರೋದು ಸಂಗೀತ ಅವರು. ಟಾಪ್ 4ಅಲ್ಲಿ ಬರೋರು ಅವರೇ ನಮ್ಮ ತನಿಷಾ ಕುಪ್ಪಂಡ ಅವರು. ತನಿಷಾ ಅವರು ಕೂಡ ಏನು ಕಮ್ಮಿ ಇಲ್ಲ, ಕೆಲವೊಂದು ಟಾಸ್ಕಲ್ಲಿ ಎಲ್ಲ ಟಾಸ್ಕಲ್ಲಿ ಆಲ್ಮೋಸ್ಟು 100% ಕೊಟ್ಟು ಪರ್ಫಾರ್ಮ್ ಮಾಡ್ತಾರೆ. ಆಮೇಲೆ ಮಾತಿನ ಮಳ್ಳಿ ಅಂತಲೇ ಹೇಳ್ಬೋದು, ಹೆವಿ ಮಾತಾಡ್ತಾರೆ, ಜಗಳ ಆಡೋಕ್ಕೂ ಸೈ, ಟಾಸ್ಕಲ್ಲೂ ರೆಡಿ, ಎಲ್ಲದಕ್ಕೂ ಸೈ ಅಂತಲೇ ಹೇಳ್ಬೋದು ನಮ್ಮ ತನಿಷಾ ಕುಪ್ಪಂಡ ಅವರು. ಅದಕ್ಕೂ ಇವರಿಗೆ ಕಾರ್ತಿಕ್ ಅವ್ರ ಜೊತೆ ಕಾರ್ತಿಕ್ ಒಂದು ಟಾಸ್ಕಲ್ಲಿ ದೂರ ಆಗಿದ್ರಲ್ಲ, ಒಂದು ಟೀಮಲ್ಲಿದ್ದಾಗ ಅವಾಗ ಹೆವಿ ಜನಗಳ ಸಪೋರ್ಟ್ ಸಿಕ್ತು. ಅದು ಸಂಗೀತ ಅವ್ರ ಜೊತೆ ಜಗಳ ಆಯಿತು ತನಿಷಂದು ಮತ್ತು ಕಾರ್ತಿಕ್ದು, ಅವಾಗಿಂದ ಇವರಿಗೆ ಒಂದು ಸಪೋರ್ಟ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಪ್ರಕಾರ ಇವರು ಟಾಪ್ 4ಅಲ್ಲಿ ಬರೋದು ಕನ್ಫರ್ಮು ತನಿಷಾ ಕುಪ್ಪಂಡ ಅವರು. ಅದರಲ್ಲಿ ಯಾಕಪ್ಪ ಅಂದರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ತನಿಷಾ ಅವರು ಮಾತಿನ ಶೈಲಿ ಇದೆಯಲ್ಲ, ಕೆಲವೊಂದು ಪಾಯಿಂಟ್ಸ್ಗಳು ಕರೆಕ್ಟಾಗಿ ಮಾತಾಡ್ತಾರೆ, ಆಮೇಲೆ ಜಗಳ ಆಡೋಕ್ಕೂ ರೆಡಿ ಆಗಿದ್ದಾರೆ. ಇಲ್ಲಿ ಸೈಲೆಂಟಾಗಿ ಕೂತ್ಕೊಂಡು ಅಲ್ಲಿ ಇರೋಕ್ಕಾಗಲ್ಲ ಗುರು. ಬಿಗ್ ಬಾಸ್ ಮನೆಯಲ್ಲಿ ಸೈಲೆಂಟ್ ಇರೋರು ಬಿಗ್ ಬಾಸ್ ಹೋಗಲೇಬಾರ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆದರೆ ಎಲ್ಲ ಒಂದು ಸ್ಟ್ರಾಂಗ್ ಆಗಿರೋರು ಇವರೇ, ಕೆಲವೊಂದು ಐಡಿಯಾಗಳು ಸ್ಟ್ರಾಟಜಿ ಕೂಡ ಕರೆಕ್ಟಾಗಿ ಮಾಡ್ತಾರೆ. ಅದರಲ್ಲಿ ಲಿಸ್ಟಲ್ಲಿ ಟಾಪ್ 4 ಲಿಸ್ಟಲ್ಲಿ 100% ಇವರೇ ಅಂತಲೇ ಹೇಳ್ಬೋದು ತನಿಷಾ ಕುಪ್ಪಂಡ ಅವರು. ಟಾಪ್ 1 ಬಂದುಬಿಟ್ಟು ಕಾರ್ತಿಕ್ ವಿನ್ನರು, ಸೆಕೆಂಡ್ ರನ್ನರ್ ಅಪ್ ಬಂದುಬಿಟ್ಟು ಡ್ರೋನ್ ಪ್ರತಾಪು, ಥರ್ಡ್ 1 ಸಂಗೀತ, ಫೋರ್ತ್ 1 ಬಂದುಬಿಟ್ಟು ನಮ್ಮ ತನಿಷಾ ಕುಪ್ಪಂಡ ಅವರು. ಲಾಸ್ಟ್ ಟಾಪ್ 5ಅಲ್ಲಿ ಬರೋರು ಅವರೇ ನೋಡಿ ಯಾರು ಗೆಸ್ ಮಾಡಿ, ಅವರೇ ವಿನಯ್ ಅವರು ಅಂತಲೇ ಹೇಳ್ಬೋದು. ವಿನಯ್ ಅವ್ರದ್ದಂತೂ ಹೇಳೋಕ್ಕೆ ಹೋಗ್ಬಿಡಿ ನೀವು. ಇವರಿಗೆ ಸಿಕ್ಕಂತಹ ಒಂದು ಹೇಟು, ಇವರಿಗೆ ಜನಗಳು ಎಷ್ಟು ವಿರೋಧ ಮಾಡಿದ್ರು, ಎಷ್ಟು ಬೈದರು, ಯಪ್ಪ ಅಂದರೆ ಸಿಕ್ಕಾಪಟ್ಟೆ. ಇವರು ಹೆಂಗಪ್ಪ ಅಂದರೆ ಸ್ವಲ್ಪ ಅಗ್ರೆಸಿವ್ ಆಗಿದ್ದಾರೆ. ಆಮೇಲೆ ಸುಮ್ಮನೆ ಪಾಲಿಟಿಕ್ಸ್ ಕೂಡ ಮಾಡ್ತಾರೆ, ಅಲ್ಲಿಂದ ಇಲ್ಲಿಂದ ಇಡೋ ಗುಣಗಳು ಕೂಡ ಇದ್ದಾವೆ. ಬಟ್ ಫ್ಯಾನ್ಸ್ಗಳು ಕೂಡ ಇದ್ದಾರೆ ಇವ್ರಿಗೆ. ಹೌದು, 100% ಫ್ಯಾನ್ಸ್ಗಳು ಕೂಡ ಇವರಿಗೆ ಇದ್ದಾರಂತಲೇ ಹೇಳ್ಬೋದು. ಎಲ್ಲ ಕಡೆನೂ ಸಪೋರ್ಟಿವ್ ಇದ್ದಾರೆ, ಓಟ್ಸ್ ಕೂಡ ಹಾಕ್ತಾರೆ. ಆಮೇಲೆ ಗೇಮು ಸುಮ್ಮನೆ ಬಿಟ್ಕೊಡೋದಿಲ್ಲ, ಕೆಲವೊಂದು ಮಾತುಗಳು ಕರೆಕ್ಟಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು. ಮಾತು ಸ್ವಲ್ಪ ರೌಡಿ ಥರ ಆಡೋದು ಬಿಟ್ಟರೆ ಉಳಿದೆಲ್ಲ ಓಕೆ ಅಂತಲೇ ಹೇಳ್ಬೋದು ವಿನಯ್ ಅವರು. ಇವರು ಲಾಸ್ಟು ಟಾಪ್ 5ಅಲ್ಲಿ ಬಂದೇ ಬರ್ತಾರೆ, ಅದರಲ್ಲಿ ಇನ್ನೊಂದು ಡೌಟ್ ಇಲ್ಲ ಆಯಿತಾ. ನಿಮ್ಮ ಪ್ರಕಾರ ವಿನಯ್ ಅವರು ಟಾಪ್ 5 ಬರ್ತಾರಾ ಅಥವಾ ಇಲ್ವಾ, ಇಲ್ಲ ಟಾಪ್ 5 ಜಾಗದಲ್ಲಿ ಇನ್ಯಾರಾದರೂ ಬರ್ತಾರ ಅಂತ ಕಮೆಂಟ್ ಮಾಡಿ. ನಿಮ್ಮ ಒಂದು ಟಾಪ್ 5 ಸ್ಪರ್ಧಿಗಳ ಲಿಸ್ಟನ್ನು ನೀವು ಕಮೆಂಟ್ ಮಾಡಿ ಬರೀಬೇಕು. ಲಿಸ್ಟ್ ಮಾಡಿ ಬರೀ ಸ್ಟೆಪ್ ಬೈ ಸ್ಟೆಪ್ಪು. ಕಾರ್ತಿಕ್ ವಿನ್ನರ್, ನನ್ನ ಪ್ರಕಾರ ಕಾರ್ತಿಕ್ ವಿನ್ನರು, ಸೆಕೆಂಡ್ ಡ್ರೋನ್ ಪ್ರತಾಪ್, ಥರ್ಡ್ ಸಂಗೀತ, ಫೋರ್ತ್ ತನಿಷಾ ಕುಪ್ಪಂಡ, ಫಿಫ್ತ್ ವಿನಯ್ ಅವರು. ಉಳಿದಿದ್ದೆಲ್ಲ ಬರ್ತಾರೆ, ಅವರೆಲ್ಲ ಎಲಿಮಿನೇಟ್ ಆಗಿರ್ತಾರೆ. ಇಷ್ಟು ಜನ ಟಾಪ್ 5 ಅಂತಲೇ ಹೇಳ್ಬೋದು ನನ್ನ ಪ್ರಕಾರ. ನಿಮಗೇನು ಅನಿಸುತ್ತೆ, ನಾನು ಹೇಳಿ ಸರಿ ಇದೆಯಾ? ಕೆಲವೊಂದು ಆಫಿಷಿಯಲ್ ಪೇಜ್ಗಳಿಂದ ಕನ್ಫರ್ಮ್ ಮಾಡಿಕೊಂಡು ಈ ಇನ್ಫಾರ್ಮೇಷನ್ ಕೊಟ್ಟಿರೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನೀವು ಕಮೆಂಟ್ ಮಾಡಿ ಹೇಳಿ ಯಾರ್ಯಾರು ಟಾಪ್ 5 ಅಂತ. ಧನ್ಯವಾದ.